ಸೊ ಗೈಸ್ ವೆಲ್ಕಮ್ ಟು ಡೇ 2 ಆಫ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂದರೆ ಲೈಕ್ ಇವಾಗ ಮಾರ್ನಿಂಗ್ ಎಲ್ಲ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿದ್ವಿ. ಸೊ ಬೀಚ್ ಮಾತ್ರ ಅಲ್ಟಿಮೇಟ್ ಇದೆ ಮತ್ತು ವ್ಯೂ ಕೂಡ ಅಲ್ಟಿಮೇಟ್ ಇದೆ. ನಾವು ಮಾಡಿರೋ ರೂಮ್ ಲೊಕೇಶನ್ ಮಾತ್ರ ಇನ್ನೂ ಕ್ರೇಜಿ ಆಗಿದೆ. ಸೊ ನೋಡಿರ್ಬೋದು ಅಲ್ಲಿರೋದು ಬೀಚ್ ಆ ಕಡೆ ಇರೋದು, ಜಸ್ಟ್ ಇದೆಲ್ಲ ಸ್ಟೇಸ್ ಎಲ್ಲ ಇದೆ. ಮತ್ತು ನಾವು ಇವಾಗ ಹೋಗ್ತಿರೋದು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ. ಆಲ್ಮೋಸ್ಟ್ ಟೈಮಿಂಗ್ ನಮಗೆ 6:30 ಹಂಗೆ ಕೊಟ್ಟಿದ್ರು ಹೋಗಲಿಕ್ಕೆ. ಇವಾಗೆಲ್ಲ ರೆಡಿ ಆಗ್ತಿದ್ದಾರೆ, ಗ್ಯಾಂಗ್ ಎಲ್ಲ ರೆಡಿ ಮಾಡಿಕೊಂಡು ಸೀದಾ ಹೋಗಿ ಸ್ಕೂಬಾ ಡೈವಿಂಗ್ ಮಾಡೋದು. ಮತ್ತು ಲೊಕೇಶನ್ ಕೂಡ ಅಲ್ಟಿಮೇಟ್ ಇದೆ. ಸೊ ನಾನು ಸಜೆಸ್ಟ್ ಮಾಡೋದು ಏನಂದರೆ, ನಾವು ಸ್ಟೇ ಮಾಡಲಿಕ್ಕೆ ಯಾವತ್ತೂ ಭಾಳ ಖರ್ಚು ಮಾಡೋದಿಲ್ಲ. ಯಾಕಂದರೆ ನಾವು ಬಂದಿರೋದು ಎಂಜಾಯ್ ಮಾಡೋಕ್ಕೆ, ಮಕ್ಕಳಕ್ಕಲ್ಲ. ಮತ್ತು ಸ್ಟೇ ಯಾಕೆ ಮಾಡ್ತೀವಿ ಅಂದರೆ ಸ್ವಲ್ಪ ಮೊಬೈಲ್ ಚಾರ್ಜ್ ಇಡೋಕ್ಕೆ ಮತ್ತು ಗ್ಯಾಡ್ಜೆಟ್ಸ್ ಚಾರ್ಜ್ ಇಡೋಕ್ಕೆ, ಅಷ್ಟು ಬಿಟ್ಟರೆ ರೆಸ್ಟ್ ಮಾಡಲಿಕ್ಕೆ ಅಷ್ಟೇ. ನಮಗೇನು ಮ್ಯಾಟ್ರ್ ಆಗೋಲ್ಲ, ಎ ಸಿ ಆಗಲಿ ನಾನ್ ಎ ಸಿ ಆಗಲಿ. ಸೊ ಹುಡುಗರೆಲ್ಲ ರೆಡಿ ಆಗಿದ್ದಾರೆ ಸ್ಕೂಬಾ ಡೈವಿಗೆ. ಮಾಡೋಕ್ಕೆ ಬಂದಿದ್ದೀವಿ. ಟಿಫಿನ್ ಮಾಡಿಕೊಂಡು ಸ್ಕೂಬಾ ಡೈವಿಂಗ್ಗೆ ಬೋಟ್ಸ್ ಬರ್ತಿದ್ದಾವೆ ನಮಗೆ ಪಿಕಪ್ ಮಾಡಲಿಕ್ಕೆ. ಅದ್ರ ಜೊತೆ ಕೂಡ ಹೋಗಿ ಇವತ್ತು ಸ್ಕೂಬಾ ಡೈವಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇದು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ಅಪ್ಪು ಸರ್ ಇಲ್ಲಿ ಬಂದು ಮಾಡಿದರು ನೇತ್ರಾಣಿ ಐಲ್ಯಾಂಡ್ ಒಳಗೆ, ಎಸ್ಪೆಷಲಿ ನೇತ್ರಾಣಿ ಐಲ್ಯಾಂಡ್ ಒಳಗೆ ಮಾಡಿದರು. ಸೊ ಅದಕ್ಕಾಗಿ ನಾವು ಕೂಡ ಆ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಂತ ಅವ್ರು ನೋಡಿ ಅವ್ರು ಇನ್ಸ್ಪೈರ್ ಆಗಿ ಇಲ್ಲಿ ಬಂದಿರೋದು. ಸೊ ನನಗನ್ಸುತ್ತೆ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ. ಲೈಕ್ ಅವರು 6:30 ಟೈಮ್ ಕೊಟ್ಟಿದ್ರು, ಬಟ್ ಇನ್ನೂ ಆಗಿಲ್ಲ. ಬಟ್ ಏನೋ ಯೂಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇವಾಗ ಪಿಕಪ್ ಆದ ಕೂಡ ಸೀದಾ ಅಲ್ಲಿಗೆ ಹೋಗ್ತಾ ಇರೋದು. ಇವಾಗ ಟಿಫಿನ್ ಮಾಡೋಕ್ಕಂತಲೇ ಒಂದು ಸ್ಪಾಟ್ ಇದೆ. ಸೊ ಅಲ್ಲಿ ನೋಡ್ಬೋದು ಈ ಸ್ಪಾಟ್. ನಿಮಗೆ ಏನು ಸಖತ್ತಿದೆ ಅಂದರೆ ಸ್ಪಾಟ್ ಮಾತ್ರ ಅಲ್ಟಿಮೇಟ್ ಇದೆ. ಇಲ್ಲಿ ಟಿಫಿನ್ನು ಮತ್ತು ಈ ಕಡೆ ಅಪೋಸಿಟ್ ವ್ಯೂ ಇದೆ. ಸ್ವರ್ಗ ಅಂತಲೇ ಹೇಳ್ಬೋದು. ಈ ಕಡೆ ಈ ಪ್ಲೇಸಿಂದ ಈ ಪ್ಲೇಸಿಗೆ ಅಲ್ಲಿದೆಯಲ್ಲ ಟೆಂಪಲ್ಲು. ಲೈಕ್ ಈ ಸೈಡು ಫುಲ್ಲು ಕ್ಲೀನ್ ಇದೆ. ಬೀಚ್ ನೀವು ನೋಡ್ತಿರ್ಬೋದು. ಲೈಕ್ ಇದೆಲ್ಲ ಕ್ಲೀನ್ ಇದೆ. ಇದ್ರ ಆ ಕಡೆ ಹೋಗಿ ಅಂದರೆ ಫುಲ್ಲು ಲೈಕ್ ಎಲ್ಲ ಸ್ಮೆಲ್ ಇದೆ. ಮತ್ತು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಬೆಟರ್ ಅಂದರೆ ಇಲ್ಲಿ ಬಂದು ನೇತ್ರಾಣಿ ಒಳಗೆ ಸ್ಕೂಬಾ ಡೈವಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಲೈಫ್ ಇರೋದು ಒನ್ ಟೈಮ್, ನನ್ನ ಪ್ರಕಾರ ಲೈಫ್ ಇರೋದು ಒನ್ ಟೈಮ್. ಸೊ ಏನೇನು ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಎಲ್ಲನೂ ಮಾಡಿ. ಸೊ ಇದು ನಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಲೈಫ್ನ ನೀವು ಲೀಡ್ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಅದೇ ಹೇಳ್ತಾ ಇದ್ದೀನಿ. ನೋಡಿ ಬಂದು ಚಿಲ್ ಮಾಡಿ. ಮತ್ತು ಇದೇ ಥರ ಅಪ್ಡೇಟ್ಸ್ಗೆ ನಂದು ಯೂಟ್ಯೂಬ್ ಚಾನಲ್ ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇವಾಗ ಬಿಗ್ನರು, ಅಷ್ಟು ಐಡಿಯಾ ಇಲ್ಲ. ಲೈಕ್ ಇವಾಗ ಟಿಫಿನ್ ಮಾಡೋ ಲೊಕೇಶನ್ ಇದೆ ನೋಡಿ. ಬಾರಿ ಐತೋ ಹೋಟ್ಲ್ ಅಂದ್ರೆ ಕೂಡ ಕಣ್ಣೆಲ್ಲದವ ಬರ್ಸವ ಮುಟ್ಟಾಕತ್ತೀವಿ ಅಂತ ಅಂಬ. ಕಸವಾಗೈತಲ್ಲ ಕಣ್ಣೆಲ್ಲದವ ಆದ್ರೂ ಯಾಗ್ರಿ ಬಿಡಕಂತ ಮೈ ಮೇಲೆ ಏನು ಹೇಳ್ತೀವಿ. ಮೈ ತುಂಬ ಅಂತೈತಿ. ರೋಪ್ ಇದ್ದಂಗೆ ಐತಲ್ಲ. ಅಮೀಬಾ ಅಲ್ವಾ ಅದು? ಅಮೀಬಾ ಅಷ್ಟು ವಾಸ ಒಂದು ಪಾಲು ತಗೊಂಡ್ಬಿಡೋದು ಇವತ್ತು. ವಾಸ ಟೇಸ್ಟ್ ಮಾಡ್ತೇನಾ? ಟೇಸ್ಟ್ ಮಾಡೋ ವಾಸ. ಎಲ್ಲಿ ನೋಡಿ ಕ್ಯಾಮ್ರಾಮನ್. ಏಯ್ ಸೈಡ್ ಸರಿ ಇಲ್ಲ, ಏನು ಮಾಡಾಕತ್ತಿಲ್ಲ? ಏನು ಫಿಶ್ ಆಗಿದೆ? ಟೈಗರ್ ಸ್ಟಿಂಗ್ರೇ. ಸರಿ ಕೇಳಿದ್ರೆ ಸರಿ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ನಾವೇನು ಹೇಳಬೇಕು? ಸಮುದ್ರ ಇಷ್ಟು ಒದ್ದಿದೆ, ನೀವು ಕೇಳಬೇಕಾದ್ರೆ ತಪ್ಪು ಮಾಡ್ತಾರೆ. ಹಾಗಾಗಿ ನಾವು ಹೇಳ್ಬೇಕಾದ್ರೆ ತಪ್ಪು ಹೇಳ್ತಾರೆ. ಇದು ಬ್ರೌನ್ ಶಾರ್ಕ್. ಇದು ಸ್ಟಿಂಗ್ರೆ. ಇಲ್ಲಿ ಒಂದು ಸ್ಟೂನ್ ಬರ್ತದೆ ಅಲ್ಲಿಂದ ಇಲ್ಲಿವರೆಗೆ ಹಿಂಗೆ. ಅದು ಎದೆಗೆ ಚುಚ್ಚಿ ಬಿಡುತ್ತೆ. ಪಾಯ್ಸನ್ ಇದೆ ಅದು. ಸಣ್ಣ ಸಣ್ಣ ಟೈಟು ಬರುತ್ತೆ ಇಲ್ಲಿ. ಪೂರ ಟೈಟು ಇದು. ಅದು ಮೈಗೆ ಹೊಡೆದ್ರೆ ನಿಮ್ಮ ಟೈಟು ಸಾಯಿವರೆಗೂ ಹೋಗಲ್ಲ. ಇದು ಬ್ರೌನ್ ಶಾರ್ಕ್. ಅದರದ್ದು ಪ್ರಾಣ ಹೋದ್ರೂ ಬಿಡಲ್ಲ ನೀವು. ಇವಾಗ ಕಡೆಯತ್ತಿಗೆ 450 ಕೆಪಾಸಿಟಿ ಇದೆ ವೋಲ್ಟೇಜ್. ಕಚ್ಚಿದ್ರೆ ಬಿಡಲ್ಲ. ಮೊಸಡನ್ನು ಬಿಡ್ತದೆ, ಆದರೆ ಅದು ಬಿಡಲ್ಲ. ಅದಕ್ಕಿಂತ ಪವರ್ಫುಲ್ ಇದೆ ಅದರದ್ದು. ಹಲ್ಲು ಡೇಂಜರ್. ನೀವು ಒಳಗಡೆ ಫೋಲ್ಡ್ ಇದೆ ಅದು ಅಲ್ಲಿದೆ. ಚೂಪ್ ಚೂಪನ್ನು ಹೆಂಗದ ಇಲ್ಗಡೆ ಹೋಯ್ತಾ? ಈ ಮುಳ್ಳು 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 ಮನಿಕ
ಇಷ್ಟು ರಫ್ ಐತೆ ನೋಡಿ. ಇಷ್ಟು ರಫ್ ಐತಲ್ಲ. ಇದು ಸಣ್ಣದೈತೆ ಅದ್ರ ಬಾಯಿ, ಇದು ಸಣ್ಣ ಬರೀ ಇವೆಲ್ಲ ಹೋಟ್ಲಿಗೆ ಹೋಗ್ತದಾ ಏನು? ಹೋಟೆಲ್ ಅಲ್ಲ, ಹೋಟೆಲ್ಗೆ ಹೋಗೋದು ಬೇರೆ ಫಿಶ್, ಕಿಂಗ್ ಫಿಶ್ ಬರ್ತದೆ, ಮತ್ತು ವೈಟ್ ಶಾರ್ಕ್ ಬರ್ತದೆ, ಮತ್ತು ಪಾಪ್ಲೆಟು, ಪ್ರಾನ್ಸು, ಕ್ರ್ಯಾಬ್ಸು ಇದೆಲ್ಲ ಬರ್ತದೆ. ಇದು ಕಂತ್ರಿ ಮೀನೆಲ್ಲ ತಗೊಂಡು ಹೋಗೋದು, ಇದು ಲೋಕಲ್ ಹೋಗ್ತದೆ. ಇದು ಫಿಮೇಲ್, ಇದು ಮೇಲ್ ಇದ್ರೆ ಇಲ್ಲಿ 2 ಪಾಯಿಂಟ್ ಬರ್ತದೆ. ಫುಲ್ ಫುಡ್ ಇವತ್ತು ಇದಕ್ಕೆ. ಇದೊಂಥರ ಐತಲ್ಲ ಬೆಕ್ಕ, ಇದು ಜಾಗ್ವಾರ್. ರಿವೀಲ್ ಮಾಡ್ತೀನಿ ಯಾಕಂದರೆ ಅವ್ರು ನಮಗೆ ಇನ್ಸ್ಪಿರೇಷನ್ ಸಲುವಾಗಿನೇ ಇದು ಫ್ಲಾಟ್ ತಗೊಂಡು ಹೋಗ್ತಾರೆ. ಸೊ ಗೈಸ್, ಇವತ್ತು ನಾವು ನೇತ್ರಾಣಿ ಐಲ್ಯಾಂಡ್ ಒಳಗೆ ಸ್ಕೂಬಾ ಡೈವಿಂಗ್ ಮಾಡ್ತಾ ಇದ್ವಿ. ಅದು ಯಾರ ಜೊತೆ ಅಂದರೆ ನಮ್ಮ ಬ್ರದರ್ ಜೊತೆ. ಸೊ ಇಲ್ಲಿರೋದು ಹೇಳು ಬ್ರೋ, ವಾಯ್ಸ್ ಬ್ರೋ ಹೇಳು ಬ್ರೋ, ಏನಂತ ಹೇಳೋಣ ಬ್ರೋ? ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಬ್ರೋ. ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ನನ್ನ ಬಗ್ಗೆ ನಾನು ಚೇತನ್ ಅಂತ, ಮಾತೇ ಬರಲ್ಲ. ನನ್ನ ಹೆಸರು ವಾಸು ಅಂತಂದು. ಹಂಗೆ ಹೇಳ್ಬೋ. ಆಕಾಶ್ ಅಂತ. ಸೊ ಆ್ಯಕ್ಚುಲಿ ಇವಾಗ ಮಾಡ್ತಿರೋದು ನಾವೆಲ್ಲರೂ ಹೋಗ್ತಿರೋದು ಸ್ಕೂಬಾ ಡೈವಿಂಗೇನೆ. ಎಲ್ಲ ಬೈಕ್ ರೈಡೇ ಬಂದಿರೋದು. ಇದು ನಮ್ಮ ಟೀಮು. ಇದ್ರ ಜೊತೆ ನಾವು ವಿನೂತ್ ರಾಜ್ಕುಮಾರ್ ಫ್ಲಾಗ್ ಕೂಡ ಇದೆ, ಕರ್ನಾಟಕ ಫ್ಲಾಗ್ ಕೂಡ ಇದೆ. ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿ ಹೋಗಿ ಹಂಗೆ ವೇಟ್ ಮಾಡ್ತಾರೆ. ಸೊ ಗೈಸ್, ಇವಾಗ ಸ್ಕೂಬಾ ಡೈವಿಂಗ್ ಅಂತ ಹೇಳ್ತಿದ್ನಲ್ಲ, ಮೇನ್ ಇನ್ಸ್ಟ್ರಕ್ಟರ್ ಬಂದು ಇವರೇ, ತಾರೇಶ್ ಕುಮಾರ್ ಅಂತ. ಹಾಯ್ ಬ್ರೋ. ನಮಸ್ತೆ. ಯಾವುದೇ ಮುರುಡೇಶ್ವರಲ್ಲಿ ಏನೋ ಇದ್ದರೂ ಲೈಕ್ ಇವ್ರದ್ದು ಬೇರೆ ಪ್ಯಾಕೇಜ್ ಇದೆ, ಮುರುಡೇಶ್ವರ ಪ್ಯಾಕೇಜ್ ಅಂತ ಒಂದು ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಲೈಕ್ ನಿಮಗೆ ಒಳ್ಳೆಯ ರೀತಿ ಸಪೋರ್ಟ್ ಮಾಡ್ತಾರೆ ಅವರು. ಸೊ ಗೈಸ್, ಇವಾಗ ಗೈಡೆಲ್ಲ ಇನ್ಸ್ಟ್ರಕ್ಟ್ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರನೇ ನಾವು ಬೋಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿರೋದು ಬೋಟು ಲೈಕ್ ಸ್ವಲ್ಪ ಹೊತ್ತು ಮತ್ತೆ ಬೋಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮ ಎಕ್ವಿಪ್ಮೆಂಟ್ಸ್ ನಾವು ಮಾಡ್ತೋ ಆ್ಯಕ್ಟಿವಿಟೀಸ್ ಎಲ್ಲ ವೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು. ಅದೇ ವಾಶ್ರೂಮ್. ಓಕೆ, ಒಂದು ಇದಕ್ಕೆ ಡ್ರೆಸ್ ಚೇಂಜಿಗೆ, ಇದಕ್ಕಿಲ್ಲ. ಓಕೆ, ಮತ್ತೆ ಅಲ್ಲಿ ಹೋದ ತಕ್ಷಣ ಮಾಡಬೇಡಿ, ಏನಕ್ಕಂದ್ರೆ ನಮ್ಮ ಜೀವನ ಪಾವನ ಆಗಿಬಿಡುತ್ತೆ. ನಾವಿರ್ತೀವಿ. ಸೊ ಅದಕ್ಕೆ ಯಾರು ಮಾಡಬೇಡಿ ದಯವಿಟ್ಟು. All right, guys, check out this view. It's unreal. Ready to jump in? Let's do it. Whoa, look at that reef. Amazing. ಲೈಕ್ ಫುಲ್ ಅವಲ್ಲಿಂದ ಆಫ್ ಮಾಡಿಲ್ಲ. ठीक है ब्रो. ಸೊ ಗೈಸ್, ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸ್ಕೂಬಾ ಡೈವ್ ಹೋದಾಗ ನಮಗೆ ಏನೇನು ಅವೈಲೇಬಲ್ ಮಾಡಿದ್ರು ಅಂದರೆ, ನಾವು ಕೊಟ್ಟಿರೋದು 4000 rupees ಕೊಟ್ಟಿದ್ವಿ. ಸೊ ಅದಕ್ಕಾಗಿ ಅವ್ರು ನಮಗೆ ಲೈಕ್ ಹೋಗುವಾಗ ಇಲ್ಲಿಂದ 20 kilometers ಟ್ರಾವೆಲ್ ಬೋರ್ ಆಗಬಾರ್ದು ಅಂತ ಒಂದು ಜ್ಯೂಸ್ ಕೊಟ್ಟಿದ್ರು ಮತ್ತು ಫ್ರೂಟ್ಸ್ ಕೊಟ್ಟಿದ್ರು ಸ್ವಲ್ಪ. ಮತ್ತು ಅಲ್ಲಿ ಹೋದ್ಕೂಳೆ ಮಾಡಿಸುವಾಗ ಏನಾಯ್ತಪ್ಪ ಅಂದರೆ, ಲೈಕ್ ಅವ್ರು ನಮಗೆ ಡೈರೆಕ್ಟ್ ಸ್ವಿಮ್ಮಿಂಗಿಗೆ ಬಿಟ್ಟರು. ಸ್ವಿಮ್ಮಿಂಗ್ ಬಿಟ್ಟಿದ ಕೂಡಲೇ ನಾವು ಸ್ವಲ್ಪ ಸ್ವಿಮ್ಮಿಂಗ್ ಆಡಿದ್ವಿ. ಆಮೇಲೆ ಇಲ್ಲಿ ಬಂದು ಬಾಯಿಂದ ಉಸಿರಾಡಬೇಕಾಗಿತ್ತಲ್ಲ. ಸೊ ಉಸಿರಾಡೋದು ಯಾರಿಗೂ ಜಲ್ದಿ ಅಭ್ಯಾಸ ಇರೋಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಪ್ಯಾನಿಕ್ ಆಗ್ತಾರೆ ಮತ್ತು ಇದು ಕೂಡ ಆಗ್ತಾರೆ. ಬಟ್ ನಮಗೆ ಇಲ್ಲಿ ಬಂದು ಅವರು ಫಸ್ಟ್ ಏನು ಮಾಡಬೇಕಿತ್ತು, ಸ್ನಾರ್ಕ್ಲಿಂಗ್ ಬಿಡಬೇಕಿತ್ತು. ಸ್ನಾರ್ಕ್ಲಿಂಗ್ ಅಂದರೆ ಸ್ಪೆಕ್ಟ್ ಕೂಡ ಕೊಡ್ತಾರೆ, ಅದ್ರ ಜೊತೆ ಒಂದು ಪೈಪ್ ಕೂಡ ಹೋಗುತ್ತೆ, ಲೈಕ್ ಬಾಯಿಂದ ಉಸಿರಾಡುವಾಗ ಪ್ರಾಕ್ಟೀಸ್ ಮಾಡಲಿ ಅಂತ. ಸೊ ಅದು ನಮಗೆ ಕೊಟ್ಟಿಲ್ಲ. ಡೈರೆಕ್ಟ್ ನಾವು ಸ್ವಿಮ್ಮಿಂಗ್ ಬಿಟ್ಟಿವಲ್ಲ, ಅದಾದ್ಮೇಲೆ ನಾವು ಡೈರೆಕ್ಟ್ ಹೋಗಿದ್ದು ಸ್ಕೂಬಾ ಡೈವಿಂಗ್ಗೆ. ಸ್ಕೂಬಾ ಡೈವಿಂಗ್ ಮಾಡುವಾಗ ಫುಲ್ಲು ನಾವು ಆಯಿತು, ನಮ್ಮ ಗ್ಯಾಂಗ್ ಆಯಿತು, ಎಲ್ಲರೂ ಸ್ವಲ್ಪ ಅಷ್ಟು ಸ್ಯಾಟಿಸ್ಫೈಯಿಂದ ಆಡಿಲ್ಲ.
ಸೊ ನೆಕ್ಸ್ಟ್ ಯಾರಾದರೂ ಬರೋಗಿದ್ರೆ ನೀವು ಫಸ್ಟ್ ಪ್ರಿಫರ್ ಮಾಡೋರಿಗೆ ಸ್ನಾರ್ಕ್ಲಿಂಗ್ ನಮಗೆ ಬಿಡಿ ಅಂತ. ಮತ್ತು ಯಾಕಂದರೆ 4,000 ಸುಮ್ಮನೆ ಕೊಟ್ಟಿರಲ್ಲ ಯಾರು. ಸೊ ಇದ್ರ ಬಗ್ಗೆ ಇನ್ನೂ ಪೂರ್ತಿ ಮಾತಾಡ್ತೀನಿ. ಸದ್ಯ ಇವಾಗ ಹೋಗೋಣ ಆಮೇಲೆ. ವಾಂತಿ ಮಾಡ್ಕೊಳ್ಳೋಣ ಫೋಟೋಗೆಲ್ಲ. ಸೊ ಗೈಸ್ ಇವಾಗ ರೂಮ್ ಚಕೌಟ್ ಆಗಿದ್ವಿ. ಆಲ್ಮೋಸ್ಟ್ ಅದೇ ರೂಮು ನಾವು ಇರ್ತಿರೋದು. ಇವಾಗ ಚಕೌಟ್ ಆಗ್ತಾಯಿದ್ವಿ. ಇವಾಗ ನೆಕ್ಸ್ಟ್ ಎಲ್ಲಿಗಪ್ಪ ಅಂದರೆ ಕುಂದಾಪುರ ಹೋಗ್ತಾ ಇದ್ವಿ. ಕುಂದಾಪುರ ರೋಡ್ ಮತ್ತು ಭಟ್ಕಲ್ ರೋಡ್. ನಮ್ಮ ಹೊರದ್ದೇ ಕಬ್ಬಲ್. ಹಾಂ 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 ಈ ಥರ ಕಬ್ಬು ಇದೆ. ಹೆಸರೇನಂತ ಕಬ್ಬಿಗೆ? ಇದು ಜಾಸ್ತಿ ಕಬ್ಬು ಆಯ್ತು. ಜಾಸ್ತಿ ಕಬ್ಬು. ಎಷ್ಟು ಎಮ್ ಎಲ್ ಇದೆ ಅದು ಗ್ಲಾಸ್? 300 ml. ಓಕೆ. ಅವ್ರು ಜಾಸ್ತಿ ಕಬ್ಬು ಜಾಸ್ತಿ ಆಯಿತು ಅದು ಏನಾದ್ರು ಗೊತ್ತಾಗುತ್ತೆ. ಸ್ವೀಟ್ ಅದೇ ಇಲ್ವ ಹೇಳಪ್ಪ. ಚಂದ ಕರ್ಕೊಂಬಂದಿಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ. ಟ್ರಾನ್ಸ್ಫರ್ ಮಾಡಿಬಿಡಿ. ಅದೇ ಇಲ್ಲ ಇಲ್ಲಿಂದ ಟಿಕೆಟ್ ಆಯ್ತು ನೀನು ಕಳ್ಸ ನೀನು ನೋಡೋದು. ಗಾಡಿ ಹಾಕೊಂಡು ಹೋಗಂಗಿಲ್ಲ. ಗಾಡಿ ಇವತ್ತು ನಮ್ಮ ಮತ್ತೆ ಹೊಸಪೇಟೆ ಕರ್ಕೊಂಡು ಹೋಗಲ್ಲ ನೀನು. ಇವಾಗ ಲಗೇಜ್ ಕಳ್ಸಿದ್ರೆ ನೋಡ್ಬೋದು. ಲಗೇಜ್ ಇಲ್ಲ ಕೈಟಿದ್ದಲ್ಲ. ತೋರಿಸಿದ ಹೊಸ 35 36 ಇರ್ಬೋದು. ಸೊ 36 ಫ್ಲೋರ್ಸ್ ಇರೋ ಒಂದು ಗೋಪುರ ಇದು. ನಮ್ಮ ಕರ್ನಾಟಕದಲ್ಲಿ ಹೈಲೈಟ್ ಆಗಿರೋ ಒಂದು ಗೋಪುರ ಅಂದರೆ ಇದೇ ಇರ್ಬೋದು. ಏನಪ್ಪ ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ರಿಟರ್ನ್ ಬ್ಯಾಗ್ ತೊಗೊಂಡು ಊಟ ಮಾಡೋಕೆ ಹೋಗ್ತಿದ್ವಿ. ಯಾಕಂದರೆ ಮಧ್ಯಾಹ್ನ ಮಾಡಿದ್ದಿಲ್ಲ. ಸೊ ಫ್ರೆಶ್ ಅಪ್ ಆಗಲಿಕ್ಕೆ ಟೈಮ್ ಆಯಿತು. ಸರಿ ಅಂತ ಇವಾಗ ದರ್ಶನ ಮುಗಿಸ್ಕೊಂಡ್ವಿ. ಇದ್ರದ್ದೊಂದು ಸಪ್ರೇಟ್ ಎಡಿಟ್ ಬಿಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೊಂಬನ್ನಿ. ಹಾಗೆ ಲೈಕ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ಲಾಗ್ ಮತ್ತು ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಸೊ ಗೈಸ್ ನಾವು ಮುರುಡೇಶ್ವರಲ್ಲಿರೋ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಬರೀ ಇದೇ ಇದೆ. ಏನಿದೆ ಎಲ್ಲ ಕರಾವಳಿ ಸ್ಟೈಲಲ್ಲಿ. ಸೊ ಮೀನು ಕೂಡ ಎಲ್ಲ ಇದೆ. ಅದು ಬಿಟ್ಟು ಲೈಕ್ ಎಲ್ಲ ಮುರುಡೇಶ್ವರದಿಂದ ಕುಂದಾಪುರ ಬಂದಿದ್ವಿ. ಇವಾಗ ಏನಪ್ಪ ಅಂದರೆ ರೂಮ್ ಹುಡುಕ್ತಾ ಇದ್ದೀವಲ್ಲ. ಸೊ ಸಿಗ್ತಾ ಇಲ್ಲ. ಹುಡುಕ್ತಾ ಇದ್ವಿ. ಲೈಕ್ ಬೈಕ್ ತೊಗೊಂಡು ಮತ್ತೆ ಹುಡ್ಕಕ್ಕೆ ಹೋಗ್ಬೇಕು. ಆಯ್ತು ಸಿಕ್ಕಿದ ಕೂಡಲೇ ರೂಮ್ಗೆ ಹೋದ ಕೂಡ ಅಪ್ಡೇಟ್ ಮಾಡ್ತಾರೆ. ಚೆನ್ನಾಗಿದ್ದು ಇದೇ ರೂಮು. ಇಲ್ಲಿ ನೋಡ್ಬೋದು ಡಬಲ್ ಬೆಡ್. ಒಂದೇ ರೂಮಲ್ಲಿ 6 ಜನ ಇರ್ತಾಯಿದ್ದೀವಿ. ಯಾಕಂದರೆ ಬಡ್ಜೆಟ್ ಫ್ರೆಂಡ್ಲಿ ಇದು. ನಮಗೋಸ್ಕರ ಅಂತ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು. ಇದ್ರ ಜೊತೆ ಬಾಲ್ಕನಿ ಕೂಡ ಇದೆ. ಬಾಲ್ಕನಿ ಕೂಡ ವ್ಯೂ ಮಾಡ್ಬೋದು ಇಲ್ಲಿಂದ. ಆಲ್ಮೋಸ್ಟ್ ನಾನು ಇವತ್ತು ವಾಯ್ಸ್ ಓವರ್ ಇಲ್ಲೇ ಕೊಡ್ತೀನಿ. ಎಲ್ಲ ಡೋರ್ಗೆ ಹಾಕ್ಕೊಂಡು